ರಕ್ಷಿತ್ ಶೆಟ್ಟಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ. ಸೊ ದಟ್ ವಾಸ್ ದ ಇನ್ಸ್ಪಿರೇಷನ್ ನಮಗೆ. ಸಪ್ತ ಸಾಗರ ದಾಚೆಯಲ್ಲೋ ನಿನ್ನ ಸೇರುವ ಆಸೆಯಲ್ಲೇನಾ. If you make them comfortable, definitely they will deliver. It's making the artist comfortable. I love you kano, I love you too kane, I love you kano, I love you too kane. ಗುದಿ ಬಣ್ಣ ಆಯಿತು, ಕೌಲುದಾರಿ ಆಯಿತು, ಆಮೇಲೆ 23 ಮಗ ಹಿಟ್, ಸಪ್ತಸಾಗರದ ಆಚೆ. ಅದು ಹಿಂಗೆ ಅದರ ಕೆಲಸಗಳು ಹಿಂಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದ್ರೆ ನಾನು ತುಂಬಾ ಫಾರ್ಚುನೇಟ್ ಅಂತ ಭಾವಿಸ್ತೀನಿ ಸರ್. ಸಪ್ತಸಾಗರ ಅಂತ ಒಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿರುವಂಥದ್ದು. ಅದೇ ಥ್ಯಾಂಕ್ಸ್ ಟು ಫಸ್ಟ್ ಪರಂವಾ ಪಿಕ್ಚರ್ಸ್, ರಕ್ಷಿತ್ ಶೆಟ್ಟಿ ಅವರು, ಅಂಡ್ ಅಫ್ಕೋರ್ಸ್ ಹೇಮಂತ್ ರಾವ್ ಅವ್ರಿಗೆ ಐ ಓ ಇಟ್ ಟು ಹಿಮ್. ಇವತ್ತು ನಾನು ಇಷ್ಟು ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಒಂದು ಕ್ಯಾರಿಯರ್, ಅಫ್ಕೋರ್ಸ್ ಅವರು ತುಂಬ ಕಾರಣಕರ್ತರಾಗಿರ್ತಾರೆ ಅದಕ್ಕೆ ಅವರು. ಸೊ ಚಾಲೆಂಜಿಂಗ್ ಆಗಿತ್ತು, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಎಂಜಾಯ್ ಮಾಡಿದಂಥ ಕೆಲಸಗಳು. ಎಷ್ಟು ಮ್ಯೂಸಿಕ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಅವರು ಅದನ್ನ ತೆಗಿತಿದ್ರು, ಅದಕ್ಕಿಂತ ಚೆನ್ನಾಗಿ ಅಭಿನಯಿಸ್ತಿದ್ರು. ಅಂದ್ರೆ ರಕ್ಷಿತ್ ಶೆಟ್ಟಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ. ಸೊ ದಟ್ ವಾಸ್ ದ ಇನ್ಸ್ಪಿರೇಷನ್ ನಮಗೆ. ರುಕ್ಮಿಣಿ ಅವರ ಒಂದು ಪರ್ಫಾರ್ಮೆನ್ಸ್, ಚೈತ್ರ ಅವರ ಒಂದು ಪರ್ಫಾರ್ಮೆನ್ಸ್, ಮತ್ತು ಬೇರೆ ಎಲ್ಲ ಆಕ್ಟರ್, ಗೋಪಿ ಅವ್ರದ್ದು ಎಲ್ಲರದು. ಸೊ ಅದು ಕೆಲವೊಮ್ಮೆ ಆ ಥರ ಆಗುತ್ತೆ ಸರ್. ಎಲ್ಲ ಒಳ್ಳೆ ಆ ಒಂದು ಎನರ್ಜಿ, ರಮೇಶ್ ಇಂದಿರಾ ಸರ್ ಎಲ್ಲ, ಐ ಆಮ್ ಫಾರ್ಚುನೇಟ್ ಅಂತ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಸಿಕ್ಕಿರುವಂಥದ್ದು. ಬಟ್ ಅದು ಮ್ಯೂಸಿಕ್ ಅಂತ ಬಂದಾಗ ಅಫ್ಕೋರ್ಸ್ ಹೇಮಂತ್ ಅವರ ಪ್ರೊಸೆಸ್ ಹೇಗಿದೆ ಅದೇ ರೀತಿಯಲ್ಲೇ ಕೆಲಸ ಮಾಡಿರುವಂಥದ್ದು. ತುಂಬಾ ಒಳ್ಳೊಳ್ಳೆ ಮೊಮೆಂಟ್ಸ್ ಇದೆ. ಶೇರ್ ಮಾಡ್ಕೋಬೋದಾ? ಅಂದ್ರೆ ಎಲ್ಲರೂ ಟ್ರ್ಯಾಕ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಸಪ್ತಸಾಗರದ, ಈಗ ನಾವು ಎಲ್ಲರೂ ಕೇಳ್ತಾ ಇರುವಂತದ್ದು ಸಪ್ತಸಾಗರದಾಚೆ ಅಲ್ಲೋ ಟ್ರ್ಯಾಕ್. ಆಕ್ಚುಲಿ ಇನಿಷಿಯಲಿ ಅದು ಲಾಸ್ಟಿಗೆ ಆದಂಥದ್ದು, ನನಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಮಾಡಿ ಅದು ಫಸ್ಟಿಗೆ ತೋರಿಸಿರುವಂತ ಟ್ರ್ಯಾಕ್ ಅದು ಹೇಮಂತ್ ಅವರಿಗೆ. ಬಟ್ ನಾನು ತಿಳ್ಕೊಂಡಿದ್ದೊಂದು ಮೂವಿಲಿ ಇಲ್ಲ ಅಂತ ಟ್ರ್ಯಾಕ್. ಮತ್ತೆ ಒಂದ್ ವರ್ಷ ಆದ್ಮೇಲೆ ಹೇಮಂತ್ ಅವ್ರು ಹೇಳಿದ್ರು ಇದನ್ನ ನಾವು ಯೂಸ್ ಮಾಡ್ತಿದೀವಿ. ಸೊ ಆ ರೀತಿ ನಂಗೆ ತುಂಬಾ ಸರ್ಪ್ರೈಸ್ಗಳಿತ್ತು. ಕಡಲನ್ನು ಹೇಗೆ ಕ್ರ್ಯಾಕ್ ಮಾಡಿದ್ವಿ ಅದೆಲ್ಲ, ಶ್ರೀಲಕ್ಷ್ಮಿ ಬೆಳ್ಮಣ್ಣು ಎಲ್ಲ ನನ್ನ ಟೀಮಿನ ಕಾಂಟ್ರಿಬ್ಯೂಷನ್. ಅಂದ್ರೆ ಒಳ್ಳೆ ಕೆಲಸಗಳಾಗ್ಬೇಕಂದ್ರೆ ಟೀಮ್ ಮೆಂಬರ್ಸು ಅಷ್ಟೇ ಕೆಪಬಲ್ ಆಗಿದ್ರೆ ಪಾಸಿಬಲ್ ಆಗುತ್ತೆ. ಸೊ ನನ್ನ ಟೀಮಲ್ಲಿ ತುಂಬಾ ಒಳ್ಳೆ ಮ್ಯೂಸಿಷಿಯನ್ಸ್ ಇದ್ರು. ನಾರಾಯಣ್ ಶರ್ಮಾ ಅಂತ ತುಂಬಾ ಒಳ್ಳೆ ಮ್ಯೂಸಿಷಿಯನ್, ಗೌತಮ್ ಹೆಬ್ಬಾರ್ ಅಂತ ಮ್ಯೂಸಿಷಿಯನ್, ವೆಂಕಟೇಶ್ ಭಟ್ ಅಂತ, ಸುಜಿತ್ ಶ್ರೀಧರ್ ನನ್ನ ಇನಿಷಿಯಲ್ ಸ್ಟೇಜ್ ಇಂದ ನನ್ನೊಟ್ಟಿಗೆ ಅವರೇ ಇಂಜಿನಿಯರ್ ಮಾಡ್ತಿದ್ದು ನಂದೆಲ್ಲ ಮ್ಯೂಸಿಕ್, ಅಂದ್ರೆ ಮಿಕ್ಸ್ ಮಾಡ್ತಿದ್ದು, ಮಾಸ್ಟರ್ ಮಾಡ್ತಿದ್ದೆಲ್ಲ. ಅನಿಕೇತ್ ಅಂತ ಇಲ್ಲಿ ಬೆಂಗಳೂರು, ಅನಿಕೇತ್ ಮೋಹಂತಿ ಅಂತ ಹೊಸ ಹುಡುಗ. ಸೊ ಎಲ್ಲರೂ ಸೇರಿ ಮಾಡಿರುವಂಥದ್ದು ಸಪ್ತಸಾಗರ ವಿತ್ ಆ ಡೈರೆಕ್ಟ್ ಹೇಮಂತ್ ಅವ್ರ ಡೈರೆಕ್ಷನ್ ಅಲ್ಲಿ ನಾವು ಕೆಲಸ ಮಾಡಿರುವಂಥದ್ದು. ಸೊ ಐ ಆಮ್ ವೆರಿ ಫಾರ್ಚುನೇಟ್ ಅಂಡ್ ವೆರಿ ಹ್ಯಾಪಿ. ಅಂತ ಒಂದು ಪ್ರೀತಿ ಸಿಕ್ತು ಆಡಿಯನ್ಸ್ ಇಂದ ಮೂವಿಗೆ. ಒಳ್ಳೆ ಒಂದು ಅವ್ರ ಜೊತೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದರೂ ಮಾತುಕತೆ ಆಗಿದೆ? ಕೆಲಸ ಮಾಡ್ತಾ ಇದೀವಿ ಹೊಸ ಪ್ರಾಜೆಕ್ಟ್ ಮೇಲೆ. ಸೊ ಅದೇ ಇವಾಗ ಅನೌನ್ಸ್ ಆಯ್ತಲ್ವಾ, ಶಿವಣ್ಣ ಅವರೊಟ್ಟಿಗೆ ಅನೌನ್ಸ್ ಆದ. ಎಸ್, ಭೈರವನ ನಾನೇ ಮಾಡ್ತಿರೋದು. ಎಸ್. ಅದು ಯಾವ ತರ ಜಾನರ್ ಇರುತ್ತೆ ನಿಮಗೆ? ಮ್ಯೂಸಿಕಲಿ ಯಾವ ತರ ನೀವು ಅಪ್ರೋಚ್ ಮಾಡ್ತೀರಾ? ಅಂದ್ರೆ ಇವಾಗ ನಾವೊಂದು ಫಿಗರ್ ಔಟ್ ಮಾಡ್ತಾ ಇದೀವಿ ಸರ್. ಸೊ ಈಗ ಕಂಪೋಸ್ ಮಾಡ್ತಾ ಇದೀನಿ ನಾನು ಅದ್ರ ಮೇಲೆ. ಭೈರವನ ಕೊನೆ ಪಾಠ ಅದ್ರ ಮೇಲೆ ಕಂಪೋಸ್ ಮಾಡ್ತಾ ಇದೀನಿ. ಸೊ ಅದು ಇನ್ನೂ ಅದೇ ಶೇಪ್ ಇನ್ನೂ ಮಾಡ್ಬೇಕು. ಅದ್ ನಾನು ಅಲ್ಲ, ನದಿಯೇ ಸಾಂಗ್ ಹುಡ್ಕೊಂತಲ್ಲ ಟ್ಯೂನ್, ಹೆಂಗ್ ಹುಡ್ಕೊಂತದ್ದು ಅಂತ? ಯಾವ ಗಳಿಗೆ ಹುಡ್ಕೊಂಡು ಆ ಪ್ಲೇ ಲಿಸ್ಟ್ ಗಳು ನಾವು ಹೇಳ್ದಲ್ವಾ ಹೇಮಂತ್ ಅವರು, ಅದ್ರಲ್ಲಿ ತುಂಬಾ ಸಿಂತ್ ವೇವ್ ಮ್ಯೂಸಿಕ್ ಇತ್ತು. ಸಿಂತ್ ವೇವ್ ಅಂತ ಅದೊಂದು ಒಂದು ಜಾನರ್ ಬರುತ್ತೆ. ತುಂಬಾ ಸಿಂಥಸೈಸರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಅದು ಒಂದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ತುಂಬಾ ಯೂಸ್ ಮಾಡ್ಕೊಂಡು ಮಾಡುವಂತ ಒಂದು ಜಾನರ್. ಅದರದೇ ಯಾವ್ದೊಂದು ಪ್ಯಾಟರ್ನ್ ಇದೆ, ಅದರದೇ ಯಾವ್ದೊಂದು ರಿದಮ್ ಪ್ಯಾಟರ್ನ್ ಇದೆ. ಸೊ ಆ ಒಂದು ಜಾನರ್ ಅಲ್ಲಿ ಮಾಡುವಂತ ನಾನು
ಟ್ರೈ ಮಾಡಿದಂತ ಹಾಡು. ಸೊ ಫಸ್ಟ್ ಒಂದು ಪಲ್ಲವಿ ಮಾಡಿ ಅದನ್ನ ನಾನು ಅದೇ ಹೇಳಿದ್ವಲ್ಲ ಹಾಗೆ ಇಟ್ಟಿದ್ದೆ. ಮತ್ತೆ 1 ವರ್ಷ ಆದ್ಮೇಲೆ ಅವ್ರು ಹೇಳಿದ್ರು ಇದನ್ನ ನಾವು ಡೆವಲಪ್ ಮಾಡಿ ಮಾಡಬೇಕು. ಆಲ್ಮೋಸ್ಟ್ 1.5 years ಆದ್ಮೇಲೆ. ಸೊ ಆ ನಂತರ ನಾನು ಅದು ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅದಕ್ಕೆ ಟ್ವಿಸ್ಟ್ ಏನಂತ ಹೇಳಿದ್ರೆ ಅದೇ ಲಿರಿಕ್ ಇಟ್ಕೊಂಡು ನಾವು ಇನ್ನೊಂದು ಇಮೋಷನ್ ಕ್ರ್ಯಾಕ್ ಮಾಡ್ಬೇಕಂತ ಅವ್ರು ಹೇಳಿದ್ರು ಇಟ್ಕೊಂಡು. ಎಸ್. ಸೊ ಅದು ಸ್ವಲ್ಪ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ನಮ್ಗ ಸಪ್ತಸಾಗರ ಹಾಡ್ ತುಂಬಾ ತಲೆ ಕೂತಿತ್ತು. ಸೊ ಅದರಿಂದ ಹೊರಬಂದು ಹೊಸ ರೀತಿಯ ಹೊಸ ಇಮೋಷನ್ ನ ಅದೇ ಲಿರಿಕ್ಸ್ ನ ಯೂಸ್ ಮಾಡಿ ಮಾಡೋದು ಸ್ವಲ್ಪ ಟಫ್ ಇತ್ತು. ಬಟ್ ಅದೇ ಒಳ್ಳೆ ವಿ ಹ್ಯಾಡ್ ಅ ಗುಡ್ ಗೈಡೆನ್ಸ್ ಅದರಲ್ಲಿ. ಸೊ ವಿ ಕುಡ್ ಕ್ರ್ಯಾಕ್ ಇಟ್ ಸರ್. ಅದು 2 ಲೈನ್ ಹಾಡಬಹುದಾ? ನದಿ ಸಪ್ತಸಾಗರ ದಾಚೆಯಲ್ಲೋ ನಿನ್ನ ಸೇರುವ ಆಸೆಯಲ್ಲೇನಾ. ಸೂಪರ್. ನಿಮ್ಮ ಪ್ಯೂರ್ ವಾಯ್ಸ್ ಅಲ್ಲಿ ಕೇಳಕ್ಕೆ ಇನ್ನೂ ಮಜಾ ಇದೆ. ಥ್ಯಾಂಕ್ ಯು ಸರ್. ವಿದೌಟ್ ಮ್ಯೂಸಿಕ್ ಅಂದ್ರೆ ಗ್ರೇಟ್ಫುಲ್ ಏನಕ್ಕಂತ ಹೇಳಿದ್ರೆ ಎಲ್ಲ ಹೊರ ರಾಜ್ಯಗಳಿಂದ ನಮ್ಗೆ ಅಷ್ಟು ಅಂದ್ರೆ ಅಫ್ಕೋರ್ಸ್ ನಾವು ಇಲ್ಲಿ ತುಂಬಾ ಪ್ರೀತಿ ಸಿಕ್ತು, ತುಂಬಾ ಅಪ್ರಿಸಿಯೇಷನ್ ಸಿಕ್ತು. ಪ್ಲಸ್ ಹೊರ ರಾಜ್ಯಗಳಿಂದ ತುಂಬಾ ಒಂದು ನೋಟಿಸ್ ಮಾಡಿದ್ರು ವರ್ಕ್ ನ, ತುಂಬಾ ಅಲ್ಲಿ ಅಪ್ರಿಶಿಯೇಟ್ ಮಾಡಿದ್ರು ವರ್ಕ್ ನ. ಸೊ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಇಂಥ ಒಂದು ಪ್ರಾಜೆಕ್ಟ್ ಸಿಕ್ಕಿ ಅದ್ರಲ್ಲಿ ಸಂಗೀತ ಮಾಡಿರೋದು ಆಲ್ವೇಸ್ ಗ್ರೇಟ್ಫುಲ್. ಓಕೆ. ಬಟ್ ಒಂದು ಕ್ಯೂರಿಯಾಸಿಟಿ ಏನಂದ್ರೆ ಸರ್, ಈಗ ಒಂದು ಸಾಂಗ್ ಹಿಂಗೆ ಕ್ರಿಯೇಟ್ ಹೊರಗಡೆ ಬರುತ್ತೆ ಅಂತ ಪ್ರಾಸೆಸ್ ಏನಾಗುತ್ತೆ? ಫಸ್ಟ್ ಲಿರಿಕ್ಸ್ ಬರುತ್ತಾ, ಫಸ್ಟ್ ಟ್ಯೂನ್ ಬರುತ್ತೆ ಅಲ್ವಾ, ಆಮೇಲೆ ಲಿರಿಕ್ಸ್? ಇಲ್ಲ, ಕೆಲವೊಮ್ಮೆ ಲಿರಿಕ್ಸ್ ಬರುತ್ತೆ, ಕೆಲವೊಮ್ಮೆ ಟ್ಯೂನ್ ಮಾಡ್ತೀವಿ, ಕೆಲವೊಮ್ಮೆ ಜಸ್ಟ್ ಒಂದು ರಿದಮ್ ಆತರ ಒಂದು ಸೆಟ್ ಮಾಡ್ತೀವಿ. ಮತ್ತೆ ಲಿರಿಸಿಸ್ಟ್ ನ ಯಾರು ಬರೀತಾರೆ ಅವ್ರನ್ನ ಕರಿತೀವಿ, ಆ ರಿದಮ್ಗೆ ಏನಾದ್ರು ಬರೀಲಿಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ಅಲ್ಲಿ ಬರ್ದ ಲಿರಿಕಿಗೆ ಟ್ಯೂನ್ ಮಾಡ್ತೀವಿ. ಕೆಲವೊಮ್ಮೆ ಪ್ಯೂರ್ ಅಂದ್ರೆ ಬರೀ ಲಿರಿಕ್ ಇರುತ್ತೆ, ಅದನ್ನ ನಾವು ಟ್ಯೂನ್ ಹಾಕ್ತಿವಿ. ಟ್ಯೂನ್ ಫಸ್ಟ್ ಆಗುತ್ತೆ, ಮತ್ತೆ ಲಿರಿಕ್ಸ್ ಬರುತ್ತೆ, ಮತ್ತೆ ಅರೇಂಜ್ಮೆಂಟ್ ಆಗುತ್ತೆ ಹಾಡಿದ್ದು. ವರ್ಕ್ ವಿಚಾರದಲ್ಲಿ ನಿಮಗೆ ಯಾವುದು ಬೆಟರ್ ಅನ್ಸುತ್ತೆ? ಟ್ಯೂನ್ ಫಸ್ಟ್ ಮಾಡೋದು ಬೆಟರ್ ಅಲ್ಲ ಲಿರಿಕ್ಸ್, ಯಾವ್ದು ಬೆಟರ್ ಸರ್? ಇದರಲ್ಲಿ ಅಂದ್ರೆ ಇಟ್ಸ್ ವೆರಿ ಟಫ್ ಸರ್. ಅಂದ್ರೆ ಯಾವ್ದು ಬೆಟರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಾಟ್ ವರ್ಕ್ಸ್ ಫಾರ್ ದಟ್ ಸಿಚುವೇಶನ್ ಅಂತ ಅದ್ರ ಮೇಲೆನೆ ಡಿಸೈಡ್ ಆಗುತ್ತೆ. ಈಗ ನೀವು ಹೇಮಂತ್ ರಾವ್ ಜೊತೆ ಸಖತ್ ಜೆಲ್ ಆಗ್ಬಿಟ್ಟು ಕೆಲಸ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಯ್ತು. ಅದೇ ತರ ಇನ್ನೊಂದು ದೈತ್ಯ ಪ್ರತಿಭೆ ಶ್ರೀಯುತ ವಿಜಯ್ ಕುಮಾರ್ ಅವರು, ಅವರ ಒಡನಾಟ ಹೆಂಗ್ ಸ್ಟಾರ್ಟ್ ಆಯ್ತು? ಸರ್ ಪರಿಚಯ ಟಗರು ನಂತರ ಪರಿಚಯ ಆಗಿತ್ತು. ಸಲಾಗ ಅವ್ರನ್ನ ಕರೆದು ಶ್ರೀಕಾಂತ್ ಸರ್ ಮತ್ತೆ ವಿಜಯ್ ಸರ್ ನನ್ನ ಕರೆದು, ಶ್ರೀಕಾಂತ್ ಸರ್ ಅದೇ ಪ್ರೊಡ್ಯೂಸರ್ ಅದು ಕರೆದು ಈ ಅಸೈನ್ಮೆಂಟ್ ಕೊಟ್ಟರು ನನಗೆ. ಸೊ ಸಲಾಗದೆ ಫಸ್ಟ್ ಟೈಮ್ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡ್ತಿದ್ದು. ಸೊ ಅದೇ ಇನಿಷಿಯಲಿ ಡೆಫಿನೆಟ್ಲಿ ಅದೊಂದು ಟೈಮ್ ತಗೊಂತೀನಿ ನಾನು, ಯಾಕಂದ್ರೆ ನನ್ಗೆ ಆ ಝೋನ್, ಯಾಕಂದ್ರೆ ಆ ನೋಡ್ದಂತ ಲೋಕ ಅದು ಹೊಸದ್ ನನ್ಗೆ. ಟಗರಲ್ಲಿ ನನ್ಗೊಂದು ಎಕ್ಸ್ಪೋಜರ್ ಸಿಕ್ತು, ಬಟ್ ಇದು ನಂಗೆ ತುಂಬಾ ಹೊಸದ್ದು. ಯಾಕಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಇರೋದೇ ಅಂದ್ರೆ ನಾನು ಬಂದಿರೋದು ಕೊಡೋಕ್ಕಿಂತ ನಂಗೆ ಇದು ಇಟ್ಸ್ ಅ ವೆರಿ ಅರ್ಬನ್ ಗ್ಯಾಂಗ್ಸ್ಟರ್ ಸ್ಟೋರಿ. ಸೊ ಅವ್ರಿಗೆ ಅದು ಗೊತ್ತು, ಅಂದ್ರೆ ಅವ್ರು ನೋಡಿರುವಂತದ್ದು ಅವ್ರ. ಸೊ ಅದನ್ನ ಟು ಅಂಡರ್ಸ್ಟ್ಯಾಂಡ್ ದಟ್ ಲೇಯರ್ ನನಗೆ ಸ್ವಲ್ಪ ಟೈಮ್ ಆಯ್ತು. ಬಟ್ ಐ ಎಂಜಾಯ್ಡ್ ದಟ್ ಸರ್. ನಮ್ಗೆ ತುಂಬಾ ಫ್ಯಾಸಿನೇಟ್ ಆಯ್ತು ಅದಾದ ನಂತರ. ಸೊ ಸಲಾಗ ತುಂಬಾ ಇಷ್ಟಪಟ್ರು. ಅಂಡ್ ವಿಜಯ್ ಸರ್ ತುಂಬಾ ಒಂದು ಸ್ಪೇಸ್ ಕೊಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಹೌದು, ಅದು ತುಂಬಾ ಇಂಪಾರ್ಟೆಂಟ್ ಸರ್, ಟ್ರಸ್ಟ್ ಮಾಡುವಂತದ್ದು ಒಂದು ಟೆಕ್ನಿಷಿಯನ್. ಆವಾಗ ನಾವು ಫಿಯರ್ಲೆಸ್ಲಿ ವರ್ಕ್ ಮಾಡ್ತೀವಿ ನಮ್ಮ ಮೇಲೆ ಟ್ರಸ್ಟ್ ಇದ್ದಾಗ. ಆಮೇಲೆ ಅವರು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಬುಡಕಟ್ಟು ಜನಾಂಗ. ಹೌದು, ಅದು ಸರ್ ಐಡಿಯಾ. ಅದು ಆಕ್ಚುಲಿ ವಿಜಯ್ ಸರ್ ಐಡಿಯಾ. ಕ್ರೆಡಿಟ್ ವಿಜಯ್ ಸರ್ಗೆ ಹೋಗ್ಬೇಕು. ಯಾಕಂದ್ರೆ ಅವರು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಟ್ರಾವೆಲ್ ಮಾಡಿದಾಗ ತಮ್ಗೆ ಏನಾದ್ರು ಹೊಸದ್ದು ಸಿಕ್ಕಿದಾಗ ಅದು ಇಮಿಡಿಯೇಟ್ಲಿ ನನಗೆ ಕಳಿಸ್ತಾರೆ, ನೋಡಿ ಇದೇನಿದೆ, ಇದನ್ನ ಹೇಗೆ ಯೂಸ್ ಮಾಡ್ಬೋದು ಫಿಲ್ಮ್ ಅಲ್ಲಿ. ಸೊ ಅದೇ ರೀತಿ ಅವ್ರು ಟ್ರಾವೆಲ್ ಮಾಡಿದಾಗ ಸಿದ್ದಿ ಜನಾಂಗದವ್ರು ಸಿಕ್ಕಿ ಅವ್ರ ಮನೇಲಿ ವಾಸ ಇದ್ದಾಗ ಕ್ಯಾಪ್ಚರ್ ಮಾಡಿದಂತ ಮೂಮೆಂಟ್ಸ್ ನನಗೆ ಕಳಿಸಿ, ನೋಡು ಇದರಲ್ಲಿ ನಾವು ಹೇಗೆ ಯೂಸ್ ಮಾಡ್ಬೋದು ಇದನ್ನ ಅಂತ. ಸೊ ಅದನ್ನ ತಗೊಂಡು ನಾನು ಡೆವಲಪ್ ಮಾಡಿದೆ. ನಾನು ಇನಿಷಿಯಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಯೂಸ್ ಮಾಡಿದೆ ಅದನ್ನ. ಪ್ರೊಫೆಷನಲ್ ಇರಲ್ಲ, ಹೆಂಗೆ ಅದು ಚಾಲೆಂಜ್ ನಿಮಗೆ ಕೆಲಸ ತಗೊಳಕ್ಕೆ? ಅವ್ರ ಹತ್ರ ಸರ್ ಅದು ನಮ್ಮ ಪ್ರೊಫೆಷನ್. ನಾವು ಅದು ಇಟ್ಸ್ ಅಪ್ ಟು ಅಸ್ ಟು ಹೌ
ನಾವು ಅವರಿಂದ ಹೇಗೆ ಕೆಲಸ ಕೆಲಸ ಅವ್ರನ್ನ ಹೇಗೆ ನಾವು ಅದನ್ನ ಅವರಿಂದ ಹೇಗೆ ಡೆಲಿವರಿ ತಗೊಳ್ತೀವಿ ಅಂತ ಹೇಳೋದು ಅದು ಸರ್. ಅವ್ರಿಗೆ ಆ ಝೋನ್, ಇಫ್ ಯು ಮೇಕ್ ದಮ್ ಕಂಫರ್ಟೇಬಲ್ ಅಲ್ಲಿ ಡೆಫಿನೆಟ್ಲಿ ದೇ ವಿಲ್ ಡೆಲಿವರ್. ಇಟ್ಸ್ ಮೇಕಿಂಗ್ ದ ಆರ್ಟಿಸ್ಟ್ ಕಂಫರ್ಟೇಬಲ್. ಅಂದ್ರೆ ಅಂದ್ರೆ ಯಂಗ್ಸ್ಟರ್ಸ್ಗೆ ಹೇಳುವಂಥದ್ದು ನಾನಂದ್ರೆ, ನಿಮ್ದೇ ಆದ ಒಂದು ಟ್ರ್ಯಾಕ್ ಮಾಡಿ ಅವ್ರು ಅದೇ ರೀತಿ ಅವ್ರು ಹಾಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅವ್ರನ್ನ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಕ್ ಬಿಡ್ಬೇಕು. ಅದಾದ ನಂತರ ಅದನ್ನ ಆ ಪರ್ಫಾರ್ಮೆನ್ಸ್ ನಾವು ತಗೊಂಡ್ಬಂದು ಮತ್ತೆ ನಾವೇನ್ ಮಾಡಕ್ ಆಗುತ್ತೆ ಅದರಲ್ಲಿ ಹೊಸದಾಗಿ ಅಂತ ನಾವು ಯೋಚನೆ ಮಾಡಬೇಕು. ಬಟ್ ಅವ್ರನ್ನ ಒಂದು ಚೌಕಟ್ಟಲ್ಲಿ ಹಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ದೇ ಫ್ರೀ ಸ್ಪಿರಿಟ್ಸ್ ಅವರು. ಅಂದ್ರೆ ಇನ್ನು ಇದ್ರಲ್ಲಿ ರ್ಯಾಪ್ ಯೂಸ್ ಮಾಡಿದ್ರು, ಬ್ಯಾಡ್ ಬಾಯ್ ಸೂಪರ್ ಹಿಟ್ ಆಯ್ತು, ಯೂಸ್ ಎಲ್ಲ ಸಾಕತ್ ಎಂಜಾಯ್ ಮಾಡಿದ್ರು. ಅದು ಐಡಿಯಾ ನಿಮ್ದ ಅಲ್ಲ ವಿಜಯ್ ಸರ್? ಅಂದ್ರೆ ಸೈಕ್ ಅಂತ ಹೇಳುವಂತದ್ದು ವರ್ಲ್ಡ್ ಅವ್ರು ಹೇಳಿದ್ರು. ಸೈಕ್ ಅಂಡ್ ಬ್ಯಾಡ್ ಬಾಯ್ಸ್ ಅಂತ ನನ್ಗೆ ಕೇಳಿಸ್ತಾ ಇದೆ. ಆ ವರ್ಡ್ಸ್ ನಿಂತ್ಕೊಂಡು ಏನಾದ್ರು ಮಾಡೋಣ ಅಂತ. ಸೊ ಒನ್ ಡೇ ಟೈಮ್ ತಗೊಂಡೆ. ಸೊ ಒಂದು ಚಿಕ್ಕದಾಗಿ ಒಂದು ತುಣುಕ್ ಮಾಡಿ ಅವ್ರನ್ನ ಕರ್ದೆ. ಸರ್ ಒಂದು ಪಲ್ಲವಿ ಅಂತ ಹೇಳಕ್ ಆಗಲ್ಲ, ಅದು ಸ್ಟ್ರಕ್ಚರ್ ಬೇರೆ. ಸೊ ದ ಇನಿಷಿಯಲ್ ಇಂಟ್ರೋ ಮತ್ತೆ ಒಂದ್ ಚೂರು ವರ್ಸ್ ಮಾಡಿ ಅವ್ರನ್ನ ಕರ್ದೆ. ಕೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಯ್ತು. ಮತ್ತೆ ಅವ್ರನ್ನ ನಾನು ಕೇಳ್ಕೊಂಡೆ, ಈ ತರ ಹಿಪ್ ಹಾಪ್, ಈ ತರ ರಾಹುಲ್ ಡಿಟ್ಟು ಅಂತ ತುಂಬಾ ಚೆನ್ನಾಗಿ ಬ್ಯಾಂಗ್ಳೂರ್ ರ್ಯಾಪ್ ಹಿಪ್ ಹಾಪ್ ಸೀನ್ ಅಲ್ಲಿ ತುಂಬಾ ಆಕ್ಟಿವ್ ಆದ ಆರ್ಟಿಸ್ಟ್. MC ಬಿಜು ಅವ್ರು ತುಂಬಾ ಆಕ್ಟಿವ್ ಆದ ಆರ್ಟಿಸ್ಟ್. MC ಬಿಜು ಅದಕ್ಕಿಂತ ಮುಂಚೆ ನನ್ ಸಪ್ತಸಾಗರದಲ್ಲಿ ಅದೇ ಟೈಮ್ಗೆ ನನ್ಗೆ ಹೋರಾಟ ಅಂತ ಒಂದು ಟ್ರ್ಯಾಕ್ ಅಲ್ಲೂ ಅವ್ರು ಕೋ ರೈಟ್ ಮಾಡಿ ರ್ಯಾಪ್ ಪರ್ಫಾರ್ಮ್ ಮಾಡಿದ್ರು. ಇವ್ರೊಟ್ಟಿಗೆ ಕೊಲಾಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಸರ್ ಅಂತ ಹೇಳಿದೆ. ಇಸ್ ವೆರಿ ಇಂಟ್ರೆಸ್ಟೆಡ್ ಅಂತ ಇದಲ್ಲೆಲ್ಲ ಅವರು ಫ್ರೀ ಹ್ಯಾಂಡ್ ಕೊಟ್ಬಿಡ್ತಾರೆ ಅದಲ್ಲಿ, ಯು ಕ್ಯಾನ್. ಸೊ ಪ್ಲಸ್ ಅವರು ಇನ್ವಾಲ್ವ್ ಆಗ್ತಾರೆ, ಅವರು ಬರ್ತಾರೆ. ಆ ರೆಕಾರ್ಡಿಂಗ್ ಟೈಮಲ್ಲಿ ಅವರು ಸ್ಟುಡಿಯೋಗೆ ಬಂದ್ರು, ಅವ್ರದ್ದು ಒಂದು ಇನ್ಪುಟ್ಸ್ ಆಯ್ತು ಎಲ್ಲರದು. ಇಟ್ ಇಸ್ ಅದೇ ಮ್ಯಾಜಿಕ್ ಸರ್ ಫಿಲ್ಮ್ದು. ಅದು ಒಬ್ಬರದ್ದು ಥಾಟ್ ಅಥವಾ ಒಬ್ಬರದ್ದು ಐಡಿಯಾ ಅಲ್ಲ, ಅದು ಎಲ್ಲರ ಐಡಿಯಾ ಸೇರಿ ಆಗುವಂತ ಒಂದು ಪ್ರಾಡಕ್ಟ್. ದಟ್ಸ್ ದ ಮ್ಯಾಜಿಕ್ ಆಫ್ ಸಿನಿಮಾ. ಈಗ ನಾನು ಮ್ಯೂಸಿಕ್ ಅಂತ ಹೇಳಿದ್ರು, ಇಷ್ಟು ಜನರ ಐಡಿಯಾ ಸೇರಿ ಆಗುವಂತದ್ದು, ನನ್ನ ಟೀಮಲ್ಲೇ ಒಂದು ಎಲ್ಲರ ಐಡಿಯಾ ಸೇರಿ ಆಗುವಂತದ್ದು. ಬಟ್ ಅದಕ್ಕೆ ಒಂದ್ ಮಟ್ಟದಲ್ಲಿ ನಾನ್ ಡೈರೆಕ್ಷನ್ ಕೊಡ್ತೀನಿ, ಇನ್ನೊಂದ್ ಮಟ್ಟದಲ್ಲಿ ಡೈರೆಕ್ಟರ್ ಅದಕ್ಕೆ ಅದನ್ನ ಅವ್ರಿಗೆ ಬೇಕಾದ ಅವರ ವಿಷನ್ಗೆ ಅದಕ್ಕೆ ಡೈರೆಕ್ಷನ್ ಕೊಡ್ತಾರೆ. ಎಸ್ ಈಗ ವಿಜಯ್ ಸರ್ ಬಂದ್ರು ನಿಮ್ಮ ಹತ್ರ, 2 ಲೈನ್ ರೆಡಿ ಮಾಡ್ಕೊಂಡಿದ್ರಿ. ಅದು ಯಾವ 2 ಲೈನ್ ಹೇಳ್ಬೋದಾ? ಅದೇ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್, ಬ್ಯಾಡ್ ಬಾಯ್ಸ್ ಆನ್ ಸೈಕ್ ನನ್ ಮಕ್ಳು ನಾವು. ಪ್ಲಸ್ ಅದಕ್ಕೊಂದ್ ಚೂರ್ ಲಿರಿಕ್ಸ್ ಮಾಡಿದ್ವಿ ನಾಗಾರ್ಜುನ್ ನಾನು ಸೇರಿ. ಮತ್ತೆ ಅದೇ ಅಫ್ಕೋರ್ಸ್ ಇಟ್ಸ್ ಆಲ್ ಸಬ್ಜೆಕ್ಟಿವ್ ಟು ಚೇಂಜ್. ಅಂದ್ರೆ ಅದಾದ ನಂತರ ಅದು ಸ್ಟುಡಿಯೋಗೆ ಹೋದ್ವಿ. ರಾಹುಲ್ ಅವರ ಲಿರಿಕ್ ಹಾಕಿದ್ರು, MC ಬಿಜು ಅವರ ಲಿರಿಕ್ ಹಾಕಿದ್ರು, ನಾಗಾರ್ಜುನ್ ಅವ್ರದ್ದು ಲಿರಿಕ್ ಇತ್ತು ಅದರಲ್ಲಿ. ಸೊ ನಾಗಾರ್ಜುನ್ ಅವ್ರದ್ದು ಬರ್ದಿರುವಂತದ್ದು ಒಂದ್ ಜಾಗದಲ್ಲಿ ಎಲ್ಲ ಚರಣಗಳಲ್ಲಿ ವಿ ಹ್ಯಾಡ್ ಪ್ಲೇಸ್ಡ್ ಲಿರಿಕ್ಸ್. ಎಲ್ಲಿ ಏನ್ ಸೂಟ್ ಆಗುತ್ತೆ, ಯಾವ್ದು ಮೂವಿಗೆ ಸೂಟ್ ಆಗುತ್ತೆ, ದಟ್ ಇಸ್ ದ ಮೇನ್ ಪಾರ್ಟ್. ಅಂದ್ರೆ ವಿ ಕ್ಯಾನ್ ಡೂ ದ ಬೆಸ್ಟ್ ಪೀಸ್ ಆಫ್ ಮ್ಯೂಸಿಕ್. ಬಟ್ ಆ ಮ್ಯೂಸಿಕ್ ಮೂವಿಯ ಇಮೋಷನ್ಸ್ಗೆ ಏನು ಹೆಲ್ಪ್ ಆಗದಿದ್ರೆ, ಅದ ಮೂವಿಲಿ ಇರುವ ಪರ್ಪಸ್ಗೆ ಏನ್ ಸರ್ವ್ ಮಾಡದಿದ್ರೆ ಅದರದ್ದು ಪ್ರಯೋಜನ ಇಲ್ಲ. ಸೊ ಮ್ಯೂಸಿಕ್ ಶುಡ್ ಸರ್ವ್ ದ ಪರ್ಪಸ್, ಫಿಲ್ಮ್ ಮ್ಯೂಸಿಕಲ್. ಸೊ ಆ ರೀತಿ ಟ್ರ್ಯಾಕ್ ಗಾಟ್ ಫೌಂಡ್. ಸರ್ಗೂ ತುಂಬಾ ಸರ್ ಅವ್ರಿಗೆ ಹಿ ಫೆಲ್ಟ್ ದಟ್ ಇದನ್ನ ನಾನು ತುಂಬಾ ಚೆನ್ನಾಗಿ ಶೂಟ್ ಮಾಡ್ಬೋದು ಅಂತ ಸರ್ಗೆ ಅನಿಸ್ತು. ಸೊ ದಟ್ಸ್ ಹೌ ಟ್ರ್ಯಾಕ್ ಆದದ್ದು ಸರ್. ಆಮೇಲೆ ಅದ್ರಲ್ಲೊಂದು ಸಾಂಗ್ ಇದೆ, ಲವ್ ಯು ಕಣೆ, ಅದು ನೀವು ಹಾಡಿದ್ರಿ ಕೂಡ. ಅದು ಹಿಂಗೆ ಹುಟ್ಕೊಂಡಿತ್ತು. ಅಂದ್ರೆ ಒಂಥರ ಒಂದು ನಾರ್ಮಲ್ ಜಾನರ್ ಇಲ್ಲ, ಒಂಥರ ಡಿಫ್ರೆಂಟ್ ಆದ ಲೈನ್ಗಳಿದೆ, ಡಿಫ್ರೆಂಟ್ ಆದ ಟ್ಯೂನ್ಸ್ ಇದೆ. ಅದು ಹೇಗೆ ಹುಟ್ಕೊಂಡು? ಅಂದ್ರೆ ಐ ಲವ್ ಯು ಕಣೋ, ಐ ಲವ್ ಯು ಟು ಕಣೆ. ಅದು ಸರ್ ಆ ಪರ್ಟಿಕ್ಯುಲರ್ ಸಿಚುವೇಶನ್ ನರೇಟ್ ಮಾಡ್ತಿರೋದಿಗೆ ಫಸ್ಟ್ 2 ಲೈನ್ಸ್ ಐ ಲವ್ ಯು ಕಣೋ, ಐ ಲವ್ ಯು ಟು ಕಣೆ ಸರ್ದು ಲೈನ್ಸ್. ಆನಂತರ ಕವಿರಾಜ್ ಸರ್ ಬಂದು ಅದನ್ನ ಕಂಪ್ಲೀಟ್ ಮಾಡಿದ್ರು. ಸರ್ಗೆ ಇದು ತುಂಬಾ ಕನ್ವರ್ಸಿವ್. ಅಂದ್ರೆ ಆ ಸಿನಿಮಾದಲ್ಲಿ ತುಂಬಾ ಪೊಯಿಟ್ರಿಗಳು ಬಂದ್ರೆ ತುಂಬಾ ಆರ್ಟಿಫಿಷಿಯಲ್ ಅಂತ ಅನ್ಸುತ್ತೆ. ಕಂಟೆಂಟ್ಗೆ ಸಂಬಂಧ ಇಲ್ಲ. ಹೌದೌದು, ತುಂಬಾ ನ್ಯಾಚುರಲ್ ಆಗಿರ್ಬೇಕು ಆ ಕಂಟೆಂಟ್ ಅಲ್ಲಿ. ಕನ್ವರ್ಸಿಂಗ್ ಆದಂತ ಲಿರಿಕ್ಸ್ಗೆ ಅದೇ ರೀತಿಯ ಟ್ಯೂನ್ ಏನಾದ್ರು ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಫ್ಲಾಟ್ ಅಂತ ಅನ್ಸುತ್ತೆ, ಅಂತ ಮಜಾ ಸಿಗ್ಲಿಕ್ಕಿಲ್ಲ. ಸೊ ನಾನು ಸರ್ ಅನ್ಕೊಂಡ್ವಿ ಇದಕ್ಕೆ ಒಂದು ಕ್ಲಾಸಿಕಲ್ ಟ್ವಿಸ್ಟ್ ಕೊಟ್ರೆ ಹೇಗಿರುತ್ತೆ, ಒಂದು ರಾಗ ಬೇಸ್ಡ್ ಕಂಪೋಸಿಷನ್ ಮಾಡೋಣ ಅಂತ. ಸೊ ಅದೇ ಆ ಒಂದು ರಾಗನ ಆಯ್ಕೆ ಮಾಡ್ಕೊಂಡು ಕಂಪೋಸ್ ಮಾಡಿದ್ವಿ. ಒಳ್ಳೆ ಒಂದು ಝೋನ್ ಕ್ರಿಯೇಟ್ ಆಯ್ತು. ಹಾಡೋದು ನಿಮ್ಮ ಐಡಿಯಾನಲ್ಲ, ನೀವೇ ಹಾಡಬೇಕು ಆಗುತ್ತೆ ಅಂತ ಹೇಳಿದ್ರಿ ಸರ್.
ಸ್ಕ್ರಾಚ್ ಮಾಡಿದಾಗ ಇನಿಷಿಯಲಿ ಕೇಳಿಸ್ಬೇಕು, ನಾನೊಂದು ಟ್ರ್ಯಾಕ್ ಹಾಡ್ತೇನೆ, ಹಾಡಿ ಅವ್ರಿಗೆ ಟ್ಯೂನ್ ಕೇಳಿಸ್ತೇನೆ ಅಲ್ವಾ, ಅವನ್ ಶೈಲಿ ಇಷ್ಟಪಟ್ರು. ಮತ್ತೆ ಫೀಮೇಲ್ ಸಿಂಗರ್ ವೈಶ್ ಅಂತ, ಅವರು ನನ್ಗೆ ತುಂಬಾ ಹಾಡಿದ್ದಾರೆ. ಸೊ ಅವರು ತುಂಬಾ ಕಂಫರ್ಟೇಬಲ್ ನನಗೆ ವರ್ಕ್ ಮಾಡಕ್ಕೆ. ಸೊ ಅವರು ಚೆನ್ನೈಯಿಂದ ನನಗೆ ಹಾಡು ಕಳ್ಸಿದ್ರು. ಸೂಪರ್. ಈಗ ನಮ್ಮ ಪ್ರೇಕ್ಷಕರಿಗೆ ಒಂದು ಐ ಲವ್ ಯು ಅಂತ ಹೇಳ್ತೀರಾ, ಒಂದೆರಡು ಲೈನ್? ಐ ಲವ್ ಯು ಕಣೋ, ಐ ಲವ್ ಯು ಟು ಕಣೆ, ಐ ಲವ್ ಯು ಕಣೋ, ಐ ಲವ್ ಯು ಟು ಕಣೆ. ಇದು ಯಾವ ರಾಗ ಆಕ್ಚುಲಿ? ಇದು ಪಂತೋರಾಳಿ ಅಂತ. ಪಂತೋರಾಳಿ, ಎಸ್. ಸಿನಿಮಾ ಸೂಪರ್ ಹಿಟ್ ಆಯ್ತು. ಆಮೇಲೆ ಒಂದು ಅಂದ್ರೆ ಸಿನಿಮಾ ಬಜೆಟ್ ವಿಚಾರದಲ್ಲಿ ಹೇಳಲ್ಲ, ಬಜೆಟ್ ವಿಚಾರದಲ್ಲಿ ಹೇಳೋದು, ಸಿನಿಮಾದಲ್ಲಿ ದೊಡ್ಡದು ಸಣ್ಣದಿಲ್ಲ ಅಂತ ನಿಮ್ಗೆ ಗೊತ್ತಿದೆ. ಇದು ಮಾಡಿದ್ರು ಸೋಮು ಸೌಂಡ್ ಇಂಜಿನಿಯರ್ ಅಂತ ಮಾಡ್ತೀವಿ. ಎಸ್. ಅದು ಹಿಂಗೆ ಕರೆಕ್ಟ್ ಅದಕ್ಕೆ ಚೇಂಜ್ ಆಗ್ಬಿಡ್ರಿ, ಹೆಂಗ್ ಸಿಗ್ತದೆ ಆಪರ್ಚುನಿಟಿ? ನಂಗೆ ಅಭಿಯವರು ಪರಿಚಯ ಇದ್ರು ಸರ್. ಅವರು ಸಲಗದಲ್ಲಿ ಕೋ ಡೈರೆಕ್ಟರ್ ಆಗಿದ್ರು, ಪ್ಲಸ್ ಟಗರಲ್ಲಿ ಸೂರಿ ಸರ್ ತಂಡದಲ್ಲಿ ಇದ್ರು. ಸೊ ನನ್ಗೆ ಪರಿಚಯ ಆಗಿದ್ರು ಅಭಿ ಅವರು. ಸೊ ತುಂಬಾ ಒಳ್ಳೆ ವಿಷನ್ ಇರುವಂತ, ತುಂಬಾ ಒಳ್ಳೆ ಎಬಿಲಿಟಿ ಇರುವಂತ ಡೈರೆಕ್ಟರ್. ಸೊ ಆಬ್ವಿಯಸ್ಲಿ ನನ್ಗೆ ಅಂತವ್ರೊಟ್ಟಿಗೆ ವರ್ಕ್ ಮಾಡಕ್ ತುಂಬಾ ಇಷ್ಟ. ಮತ್ತೆ ತುಂಬಾ ಇನ್ನೋಸೆನ್ಸ್ ಇರುವಂತ ಡೈರೆಕ್ಟರ್. ಸೊ ನಮ್ಗೆ ತುಂಬಾ ಇಷ್ಟ ವರ್ಕ್ ಮಾಡ್ಲಿಕ್ಕೆ. ಸೊ ಹಾಗೆ ಸ್ಟಾರ್ಟ್ ಆಯ್ತು. ರಾಯಲ್ ರಿಲೀಸ್ಗೆ ಹತ್ರ ಬರ್ತಾ ಇದೆ. ಮ್ಯೂಸಿಕ್ ಸ್ಪೆಷಾಲಿಟಿ ಏನಿದೆ, ಯಾರ್ಯಾರು ಹಾಡಿದ್ದಾರೆ, ಹೆಂಗೆ? ರಾಯಲ್ ದಿನಕರ್ ಸರ್ ಒಟ್ಟಿಗೆ ನನ್ಗೆ ತುಂಬಾ ಒಂದು ಇಷ್ಟಪಡುವಂತ ತಂಡ ದಿನಕರ್ ಸರ್, ಜೈನ್ ಅವ್ರ ಪ್ರೊಡಕ್ಷನ್ಸ್ ಸರ್. ಅದರಲ್ಲಿ 5 ಹಾಡುಗಳಿವೆ. ಸೊ 2 ಹಾಡುಗಳನ್ನ ನಾವು ರಿಲೀಸ್ ಮಾಡಿದೀವಿ. ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇದೆ, ಒಂದು ಟಾಂಗ್ ಟಾಂಗ್ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದೀವಿ. ಇನ್ನು 3 ಹಾಡಿದೆ. ಒಂದು ಡುಯೆಟ್ ಹಾಡಿದೆ, ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಮತ್ತೆ ವೈಶ್ ಅಂತ ನಾನು ಹೇಳಿದಲ್ಲ, ಇಲ್ಲ ಅವರೇ ಹಾಡಿರುವಂಥದ್ದು. ಮತ್ತೆ ಇನ್ನೊಂದು ತಾಯಿ ಹಾಗೂ ನಾರಿ ಮೇಲಿರುವಂತ ಒಂದು ಹಾಡಿದೆ. ಮತ್ತೆ ಒಂದು ಒಳ್ಳೆ ಅಬೀಟ್ ಲೋಕಲ್ ಡ್ಯಾನ್ಸ್ ಫ್ಲೇವರ್ ಇರೋ ಒಂದು ಹಾಡಿದೆ ರಾಯಲ್ ಸಿನಿಮಾದಲ್ಲಿ. ಸೊ ಅದೇ ಬಹಳ ಬೇಗ ಅದನ್ನು ಹೊರಬಿಡ್ತೀವಿ ಸರ್ ಟ್ರ್ಯಾಕ್ ಗಳನ್ನ. ಅಂಡ್ ಅದೇ ಮೂವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಎಲ್ಲ ಮುಗ್ದಿದೆ. ಅದ್ರಲ್ಲಿ ಹಾಡಿದ್ದೀರಾ ನೀವು ರಾಯಲ್? ಇಲ್ಲ, ರಾಯಲ್ ಅಲ್ಲಿ ನಾನು ಹಾಡಿಲ್ಲ ಸರ್. ಉತ್ತರಾಖಂಡಕ್ಕೆ ನೀವು ಬಿಜಿಎಂ ಮಾಡಿದಿರಲ್ವಾ? ಉತ್ತರಾಖಂಡ ಸಿನಿಮಾ ಹೌದು ಸರ್, ಕಂಪ್ಲೀಟ್ ಆಗಿದೆ. ಇಲ್ಲ, ಉತ್ತರಾಖಂಡ ಶೂಟಿಂಗ್ ಆಗ್ತಿದೆ ಈಗ. ಒಂದು ಬ್ರೇಕ್ ಅಲ್ಲಿ ಇದೆ ಉತ್ತರಾಖಂಡ ಶೂಟಿಂಗ್. ಬಟ್ ಅದೇ ಡೈರೆಕ್ಟರ್ ಎಕ್ಕ ಅಂತ ಯುವರಾಜ್ ಕುಮಾರ್ ಅವರು, ಅದಕ್ಕೆ ನೀವು ಮಾಡ್ತಾ ಇದ್ದೀರಿ? ಅದೇ ಇವಾಗ ಸ್ಟಾರ್ಟ್ ಮಾಡಿದ್ವಿ ಸರ್ ವರ್ಕ್. ಬೇರೆ ಯಾವ್ದು ನಿಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್? ಮಾರ್ನಾಮಿ ಬಿಟ್ಟು ಬೇರೆ ಯಾವ್ದು? ಫೈರ್ಫ್ಲೈ ವಂಶಿ ಅವ್ರ ನಿರ್ದೇಶನದು. ಮತ್ತೆ ಶ್ರೀಮುತ್ತು ಸಿನೆ ಸರ್ವಿಸಸ್, ನಿವೇದಿತಾ ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಚಿತ್ರ, ತುಂಬಾ ಡಿಫ್ರೆಂಟ್ ಆಗಿ ಇರುವಂತಹ ಚಿತ್ರ, ತುಂಬಾ ಫ್ರೆಶ್ ಅನ್ಸುತ್ತೆ. ಸೊ ಮ್ಯೂಸಿಕ್ ಅದೇ ರೀತಿ ಫ್ರೆಶ್ನೆಸ್ ಇರ್ಬೇಕಂತ ಡೈರೆಕ್ಟರ್ ಅಪೇಕ್ಷೆ, ನನ್ನ ಅಪೇಕ್ಷೆ. ನಾವು ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸೊ ಅದನ್ನು ಬೇಗ ರಿಲೀಸ್ ಮಾಡೋ ಒಂದು ಪ್ಲಾನ್ ಇದೆ ಸರ್. ಓಕೆ, ಈಗ ನಾವು ಇಷ್ಟೊತ್ತು ಚಂದ್ರರಾಜ್ ಮ್ಯೂಸಿಕ್ ವರ್ಲ್ಡ್ ನೋಡಿದ್ವಿ, ನಿಮ್ಮ ಸ್ಪಿರಿಚುವಲ್ ವರ್ಲ್ಡ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಐ ಆಮ್ ಲಕ್ಕಿ, ಏಕಂತ ಹೇಳಿದ್ರೆ ಇದು ಎರಡು ಮರ್ಜ್ ಆಗುತ್ತೆ. ಮ್ಯೂಸಿಕ್ ಅಂಡ್ ಸ್ಪಿರಿಚುವಾಲಿಟಿ ಆರ್ ವೆರಿ ಕನೆಕ್ಟೆಡ್. ಸೊ ಐ ಆಮ್ ಲಕ್ಕಿ ದಟ್ ಮೈ ವರ್ಕ್ ಇಸ್ ವೆರಿ ಸ್ಪಿರಿಚುವಲ್ ಟು ಮೀ. I definitely believe in God. ಯಾಕಂದ್ರೆ ಮ್ಯೂಸಿಕ್ ಅಂತ ಪ್ರತಿದಿನ ಕೆಲಸ ಕೂರುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ತುಂಬಾ ಬ್ಲಾಂಕ್ ಆಗಿರ್ತೀವಿ, ಸಾಯಂಕಾಲದ ಹೊತ್ತಿಗೆ ಏನೋ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಫಾರ್ಮ್ ಆಗಿರುತ್ತೆ. ಏನೋ ದಟ್ಸ್ ಮ್ಯಾಜಿಕ್. ಅಂದ್ರೆ ಅದು ತುಂಬಾ ನಮ್ಮ ಒಂದು ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಅದ್ ನಾವು ಮಾಡಿದಾಗ, ಅಂದ್ರೆ ನಮ್ಮ ಕಲಿಕೆ ಅದು ಇದೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದಾಗ, ಅದಕ್ಕೆ ಅಂದ್ರೆ ತುಂಬಾ ಅಷ್ಟ್ ಕನೆಕ್ಟ್ ಆಗಲ್ಲ ಅಲ್ಲಿ, ಅದೇ ಕಾಣಿಸ್ತಾ ಇರುತ್ತೆ ಇಂಟೆಲಿಜೆನ್ಸ್. ಅಂದ್ರೆ ತುಂಬಾ ಅದೆಲ್ಲ ಬಿಟ್ಟು ಒಂದು ಇನ್ನೋಸೆನ್ಸ್ ಅಲ್ಲಿ ವರ್ಕ್ ಮಾಡಿದ್ರೆ ತುಂಬಾ ಕಷ್ಟ ಸರ್. ಅಂದ್ರೆ ಅದು ಆವಾಗ ಒಂದು ಫ್ಲೋ ಆಗುತ್ತೆ, ತುಂಬಾ ಕಷ್ಟ ಎಕ್ಸ್ಪ್ಲೈನ್ ಮಾಡೋದು. ದಟ್ಸ್ ಅ ಹೈ ಪಾಯಿಂಟ್, ಒಂದು ರೀಚ್ ಆಗ್ತೀವಿ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋತ್ತಿಗೆ ವಿ ಡೆಫಿನೆಟ್ಲಿ ಫೀಲ್ ವೆರಿ ಸ್ಪಿರಿಚುವಲ್. ಅಂದ್ರೆ ಇದೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದಂತಹ ವಸ್ತುಗಳು. ಸೊ ನೀವು ಮೀಡಿಯಂ ಆಗಿರ್ತೀರಾ, ನಿಮ್ ಥ್ರೂ ಆಗ್ತಾ ಇರುತ್ತೆ. ಮೇ ಬಿ, ಎಸ್ ಸರ್, ಮೇ ಬಿ. ಬಟ್ ಅದೊಂದ್ ಸೈಡ್ ಆದ್ರೂ ಕಲಿಕೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನೀವು ಮೀಡಿಯಂ ಅಂತ ಹೇಳಿದ್ರಿ, ನಾವ್ ಎಷ್ಟು ಒಳ್ಳೆ ಮೀಡಿಯಂ ಆಗ್ತೀವಿ ಅಂತ ಹೇಳೋದು ಅದು ಕಲಿಕೆ ಮೇಲೆ ಇರುತ್ತೆ. ಸೊ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್, ಡಿಸಿಪ್ಲಿನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
ಬಟ್ ಐ ಆಮ್ ಫಾರ್ಚುನೇಟ್, ನನ್ನ ಕೆಲಸದಲ್ಲೇ ನನಗೆ ಒಂದು ಆ ಅನುಭವ ಸಿಗುವಂಥದ್ದು. ಅಂಡ್ ಇಟ್ಸ್ ಡೀಲಿಂಗ್ ವಿತ್ ಸೋ ಮೆನಿ ಪೀಪಲ್ ಅರೌಂಡ್. ಸೊ ಎಲ್ಲರಲ್ಲೂ ಅದೊಂದು ರೀತಿಯ ಬ್ಯೂಟಿ ಇರುತ್ತೆ. ಸೊ ಈಗ ಅದೇ ನಿಮ್ಗೆ ನಮ್ಮ ಹಾಡ್ನಲ್ಲಿ ಫೀಲ್ ಆಗುತ್ತೆ. ಸೊ ಅಂದ್ರೆ ವಿ ವರ್ಕ್ ವಿತ್ ಸೋ ಮೆನಿ ಆರ್ಟಿಸ್ಟ್, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ದಟ್ಸ್ ಆಲ್ ವೆರಿ ಸ್ಪಿರಿಚುವಲ್. ಆಮೇಲೆ ಈಗ ನಾವು ನಿಮ್ಮನ್ನು ನೋಡಿದ ಪ್ರಕಾರ Yes. ಸಾಕಷ್ಟು ಮ್ಯೂಸಿಕ್ ಡೈರೆಕ್ಟರ್ನ ನಾವು ನೋಡಿರ್ತೀವಿ. ಒಂದು ಸೂಪರ್ ಹಿಟ್ ಆದ ತಕ್ಷಣ ಅವರ ಮಾತಿನ ಸ್ಟೈಲ್ ಚೇಂಜ್ ಆಗುತ್ತೆ, ಅವ್ರ ಅಪಿಯರೆನ್ಸ್ ಚೇಂಜ್ ಆಗುತ್ತೆ. ಬಟ್ ಯು ಆರ್ ಸ್ಟಿಲ್ ಸಿಂಪಲ್ ಪರ್ಸನ್. ಹೆಂಗಿದ್ದು ಆಯ್ತು ಅಂತ? ನೋ ಎಫರ್ಟ್ ಫಾರ್ ಇಟ್. ಆ ಥರ ಅಲ್ಲ ಸರ್, ಅದೇ ನಾನು ಹೇಳ್ದಲ್ಲ ಪ್ರೀವಿಯಸ್ ನಾನು ಹೇಳಿದ್ದೆ, ವೆನ್ ಯು ನೋ ಎವ್ರಿಥಿಂಗ್ ಇಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್, ವಿ ಆರ್ ಜಸ್ಟ್ ಫಾರ್ಚುನೇಟ್. ನಮ್ಗೆ ಇವಾಗ ಸಿಗ್ತಿರುವಂತ ಪ್ರೀತಿ ಅವ್ರಿಗೆ ಫಾರ್ಚುನೇಟ್ ಅಂದ್ರೆ ಶಿಯರ್ ಗಾಡ್ಸ್ ಗ್ರೇಸ್ ನಮ್ಗೆ ಸಿಗುವಂತದ್ದು. ಸೊ ಅದು ಇಫ್ ಯು ಆರ್ ಅವೇರ್ ಆಫ್ ದಟ್, ಐ ಥಿಂಕ್ ನಾವು ವಿ ನೋ ವಾಟ್ ಇಸ್ ರಿಯಾಲಿಟಿ.